ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 7 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಈ ಜೀವಿಯಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧಾನ. ಹೈಡ್ರಾ ಚಿತ್ರವನ್ನು ಗಮನಿಸಿ. ಆಪ್ಷನ್ ಎ ತುಂಡರಿಕೆ, ಆಪ್ಷನ್ ಬಿ ದ್ವಿವಿದಳನ, ಆಪ್ಷನ್ ಸಿ ವಿದಳನ, ಆಪ್ಷನ್ ಡಿ ಮೊಗ್ಗುವಿಕೆ. ಸರಿ ಉತ್ತರ ಆಪ್ಷನ್ ಡಿ ಮೊಗ್ಗುವಿಕೆ. ಪ್ರಶ್ನೆ ಸಂಖ್ಯೆ 2, ಹಣ್ಣಾಗಿ ಮಾರ್ಪಾಡಾಗುವ ಹೂವಿನ ಭಾಗ. ಆಪ್ಷನ್ ಎ ಶಲಾಕಾಗ್ರ, ಆಪ್ಷನ್ ಬಿ ಕೇಸರ, ಆಪ್ಷನ್ ಸಿ ಅಂಡಾಶಯ, ಆಪ್ಷನ್ ಡಿ ಪರಾಗನಳಿಕೆ. ಸರಿ ಉತ್ತರ ಆಪ್ಷನ್ ಸಿ ಅಂಡಾಶಯ. ಪ್ರಶ್ನೆ ಸಂಖ್ಯೆ 3, ಬಹುವಿದಳನದ ಮೂಲಕ ಅನೇಕ ಜೀವಕೋಶಗಳಾಗಿ ವಿಭಜನೆ ಹೊಂದುವ ಜೀವಿ. ಆಪ್ಷನ್ ಎ ಅಮೀಬಾ, ಆಪ್ಷನ್ ಬಿ ಹೈಡ್ರಾ, ಆಪ್ಷನ್ ಸಿ ಲಿಶ್ಮೇನಿಯಾ, ಆಪ್ಷನ್ ಡಿ ಪ್ಲಾಸ್ಮೋಡಿಯಂ. ಸರಿ ಉತ್ತರ ಆಪ್ಷನ್ ಡಿ ಪ್ಲಾಸ್ಮೋಡಿಯಂ. ಪ್ರಶ್ನೆ ಸಂಖ್ಯೆ 4, ಬ್ರೆಡ್ ಮೋಲ್ಡ್ನ ರೈಸೋಪಸ್ನ ಮೇಲೆ ಬೆಳೆಯುವ ದಾರದಂತಹ ರಚನೆಗಳು. ಆಪ್ಷನ್ ಎ ಹೈಫೆಗಳು, ಆಪ್ಷನ್ ಬಿ ಬೀಜಕಗಳು, ಆಪ್ಷನ್ ಸಿ ಅಂಡಕಗಳು, ಆಪ್ಷನ್ ಡಿ ಬೀಜಕ ರಸದಾನಿ. ಸರಿ ಉತ್ತರ ಆಪ್ಷನ್ ಎ ಹೈಫೆಗಳು. ಪ್ರಶ್ನೆ ಸಂಖ್ಯೆ 5, ಇವುಗಳಲ್ಲಿ ಯಾವುದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ. ಆಪ್ಷನ್ ಎ ಶಿಶ್ನ, ಆಪ್ಷನ್ ಬಿ ವೃಷಣ, ಆಪ್ಷನ್ ಸಿ ವೀರ್ಯನಾಳ, ಆಪ್ಷನ್ ಡಿ ಅಂಡನಾಳ. ಸರಿ ಉತ್ತರ ಆಪ್ಷನ್ ಡಿ ಅಂಡನಾಳ. ಪ್ರಶ್ನೆ ಸಂಖ್ಯೆ 6, ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷವಾದ ಅಂಗಾಂಶ. ಆಪ್ಷನ್ ಎ ಜರಾಯು, ಆಪ್ಷನ್ ಬಿ ಗರ್ಭಕೋಶ, ಆಪ್ಷನ್ ಸಿ ಅಂಡನಾಳ, ಆಪ್ಷನ್ ಡಿ ಅಂಡಾಶಯ. ಸರಿ ಉತ್ತರ ಆಪ್ಷನ್ ಎ ಜರಾಯು. ಪ್ರಶ್ನೆ ಸಂಖ್ಯೆ 7, ವೃಷಣಗಳಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್. ಆಪ್ಷನ್ ಎ ಪ್ರೊಜೆಸ್ಟರಾನ್, ಆಪ್ಷನ್ ಬಿ ಟೆಸ್ಟೋಸ್ಟೆರಾನ್, ಆಪ್ಷನ್ ಸಿ ಈಸ್ಟ್ರೋಜನ್, ಆಪ್ಷನ್ ಡಿ ಇನ್ಸುಲಿನ್. ಸರಿ ಉತ್ತರ ಆಪ್ಷನ್ ಬಿ ಟೆಸ್ಟೋಸ್ಟೆರಾನ್. ಪ್ರಶ್ನೆ ಸಂಖ್ಯೆ 8, ಇವುಗಳಲ್ಲಿ ಯಾವುದು ಲೈಂಗಿಕ ರೋಗವಲ್ಲ. ಆಪ್ಷನ್ ಎ ಗೊನೋರಿಯಾ, ಆಪ್ಷನ್ ಬಿ ಸಿಫಿಲಿಸ್, ಆಪ್ಷನ್ ಸಿ ಏಡ್ಸ್, ಆಪ್ಷನ್ ಡಿ ಮಲೇರಿಯಾ. ಸರಿ ಉತ್ತರ ಆಪ್ಷನ್ ಡಿ ಮಲೇರಿಯಾ. ಪ್ರಶ್ನೆ ಸಂಖ್ಯೆ 9, ಇವುಗಳಲ್ಲಿ ವೈರಸ್ನಿಂದ ಬರುವ ರೋಗ. ಆಪ್ಷನ್ ಎ ಕರೋನಾ, ಆಪ್ಷನ್ ಬಿ ಏಡ್ಸ್, ಆಪ್ಷನ್ ಸಿ ಸಿಫಿಲಿಸ್, ಆಪ್ಷನ್ ಡಿ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು. ಸರಿ ಉತ್ತರ ಆಪ್ಷನ್ ಸಿ ಸಿಫಿಲಿಸ್. ಪ್ರಶ್ನೆ ಸಂಖ್ಯೆ 10, ನಿಷೇಚನದ ನಂತರ ಬೀಜಗಳಾಗಿ ಮಾರ್ಪಾಡಾಗುವ ಹೂವಿನ ಭಾಗ. ಆಪ್ಷನ್ ಎ ಅಂಡಾಶಯ, ಆಪ್ಷನ್ ಬಿ ಅಂಡಕ, ಆಪ್ಷನ್ ಸಿ ಪರಾಗ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿ ಉತ್ತರ ಆಪ್ಷನ್ ಬಿ ಅಂಡಕ. ಪ್ರಶ್ನೆ ಸಂಖ್ಯೆ 11, ಹಣ್ಣಾಗಿ ಮಾರ್ಪಾಡಾಗುವ ಹೂವಿನ ಭಾಗ. ಆಪ್ಷನ್ ಎ ಶಲಾಕಾಗ್ರ, ಆಪ್ಷನ್ ಬಿ ಕೇಸರ, ಆಪ್ಷನ್ ಸಿ ಅಂಡಾಶಯ, ಆಪ್ಷನ್ ಡಿ ಪರಾಗನಳಿಕೆ. ಸರಿ ಉತ್ತರ ಆಪ್ಷನ್ ಸಿ ಅಂಡಾಶಯ. ಪ್ರಶ್ನೆ ಸಂಖ್ಯೆ 12, ಏಕಲಿಂಗಿ ಹೂವಿನಲ್ಲಿ ಕೇವಲ. ಆಪ್ಷನ್ ಎ ಕೇಸರ ಮಾತ್ರ ಕಂಡುಬರುತ್ತದೆ, ಆಪ್ಷನ್ ಬಿ ಕೇಸರ ಶಲಾಕೆ ಮಾತ್ರ ಕಂಡುಬರುತ್ತದೆ, ಆಪ್ಷನ್ ಸಿ ಕೇಸರ ಅಥವಾ ಶಲಾಕೆ ಕಂಡುಬರುತ್ತದೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿ ಉತ್ತರ ಆಪ್ಷನ್ ಸಿ ಕೇಸರ ಅಥವಾ ಶಲಾಕೆ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 13, ಇವುಗಳಲ್ಲಿ ಯಾವುದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ. ಆಪ್ಷನ್ ಎ ಶಿಶ್ನ, ಆಪ್ಷನ್ ಬಿ ವೃಷಣ, ಆಪ್ಷನ್ ಸಿ ವೀರ್ಯನಾಳ, ಆಪ್ಷನ್ ಡಿ ಅಂಡನಾಳ. ಸರಿ ಉತ್ತರ ಆಪ್ಷನ್ ಡಿ ಅಂಡನಾಳ. ಪ್ರಶ್ನೆ ಸಂಖ್ಯೆ 14, ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷವಾದ ಅಂಗಾಂಶ. ಆಪ್ಷನ್ ಎ ಜರಾಯು, ಆಪ್ಷನ್ ಬಿ ಗರ್ಭಕೋಶ, ಆಪ್ಷನ್ ಸಿ ಅಂಡನಾಳ, ಆಪ್ಷನ್ ಡಿ ಅಂಡಾಶಯ. ಸರಿ ಉತ್ತರ ಆಪ್ಷನ್ ಎ ಜರಾಯು. ಪ್ರಶ್ನೆ ಸಂಖ್ಯೆ 15, ವೃಷಣಗಳಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್. ಆಪ್ಷನ್ ಎ ಪ್ರೊಜೆಸ್ಟರಾನ್, ಆಪ್ಷನ್ ಬಿ ಟೆಸ್ಟೋಸ್ಟೆರಾನ್, ಆಪ್ಷನ್ ಸಿ ಈಸ್ಟ್ರೋಜನ್, ಆಪ್ಷನ್ ಡಿ ಇನ್ಸುಲಿನ್. ಸರಿ ಉತ್ತರ ಆಪ್ಷನ್ ಬಿ ಟೆಸ್ಟೋಸ್ಟೆರಾನ್. ಪ್ರಶ್ನೆ ಸಂಖ್ಯೆ 16, ಇವುಗಳಲ್ಲಿ ಯಾವುದು ಲೈಂಗಿಕ ರೋಗವಲ್ಲ. ಆಪ್ಷನ್ ಎ ಗೊನೋರಿಯಾ, ಆಪ್ಷನ್ ಬಿ ಸಿಫಿಲಿಸ್, ಆಪ್ಷನ್ ಸಿ ಏಡ್ಸ್, ಆಪ್ಷನ್ ಡಿ ಮಲೇರಿಯಾ. ಸರಿ ಉತ್ತರ ಆಪ್ಷನ್ ಡಿ ಮಲೇರಿಯಾ. ಪ್ರಶ್ನೆ ಸಂಖ್ಯೆ 17, ಇವುಗಳಲ್ಲಿ ವೈರಸ್ನಿಂದ ಬರದ ರೋಗ. ಆಪ್ಷನ್ ಎ ಕರೋನಾ, ಆಪ್ಷನ್ ಬಿ ಏಡ್ಸ್, ಆಪ್ಷನ್ ಸಿ ಸಿಫಿಲಿಸ್, ಆಪ್ಷನ್ ಡಿ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು. ಸರಿ ಉತ್ತರ ಆಪ್ಷನ್ ಸಿ ಸಿಫಿಲಿಸ್. ಪ್ರಶ್ನೆ ಸಂಖ್ಯೆ 18, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ. ಆಪ್ಷನ್ ಎ ಪುಷ್ಪದಳ, ಆಪ್ಷನ್ ಬಿ ಕೇಸರ, ಆಪ್ಷನ್ ಸಿ ಶಲಾಕೆ, ಆಪ್ಷನ್ ಡಿ ಅಂಡಾಶಯ. ಸರಿ ಉತ್ತರ ಆಪ್ಷನ್ ಬಿ ಕೇಸರ. ಪ್ರಶ್ನೆ ಸಂಖ್ಯೆ 19, ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಆಪ್ಷನ್ ಎ ಶಲಾಕೆ, ಆಪ್ಷನ್ ಬಿ ಪರಾಗ, ಆಪ್ಷನ್ ಸಿ ಅಂಡಾಶಯ, ಆಪ್ಷನ್ ಡಿ ಶಲಾಕನಳಿಕೆ. ಸರಿ ಉತ್ತರ ಆಪ್ಷನ್ ಸಿ ಅಂಡಾಶಯ. ಪ್ರಶ್ನೆ ಸಂಖ್ಯೆ 20, ನಿಷೇಚನದ ನಂತರ ಬೀಜಗಳಾಗಿ ಮಾರ್ಪಾಡಾಗುವ ಹೂವಿನ ಭಾಗ. ಆಪ್ಷನ್ ಎ ಅಂಡಾಶಯ, ಆಪ್ಷನ್ ಬಿ ಅಂಡಕ, ಆಪ್ಷನ್ ಸಿ ಪರಾಗ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿ ಉತ್ತರ ಆಪ್ಷನ್ ಬಿ ಅಂಡಕ.
ಪ್ರಶ್ನೆ ಸಂಖ್ಯೆ 21. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವು ಇವುಗಳನ್ನು ಒಳಗೊಂಡಿದೆ. ಆಪ್ಷನ್ ಎ ಅಂಡನಾಳ, ವೀರ್ಯನಾಳ, ಗರ್ಭಕೋಶ, ಅಂಡಾಶಯ. ಆಪ್ಷನ್ ಬಿ ಅಂಡನಾಳ, ವೀರ್ಯನಾಳ, ವೃಷಣ, ಅಂಡಾಶಯ. ಆಪ್ಷನ್ ಸಿ ಅಂಡನಾಳ, ಯೋನಿ, ಗರ್ಭಕೋಶ, ಅಂಡಾಶಯ. ಆಪ್ಷನ್ ಡಿ ಅಂಡನಾಳ, ವೀರ್ಯನಾಳ, ಗರ್ಭಕೋಶ, ಪ್ರೋಸ್ಟೇಟ್ ಗ್ರಂಥಿ. ಸರಿ ಉತ್ತರ ಆಪ್ಷನ್ ಸಿ ಅಂಡನಾಳ, ಯೋನಿ, ಗರ್ಭಕೋಶ, ಅಂಡಾಶಯ. ಪ್ರಶ್ನೆ ಸಂಖ್ಯೆ 22. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ. ಆಪ್ಷನ್ ಎ ಅಂಡಾಶಯ ಮತ್ತು ಪ್ರಥಮ ಕಾಂಡ. ಆಪ್ಷನ್ ಬಿ ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ. ಆಪ್ಷನ್ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ. ಆಪ್ಷನ್ ಡಿ ಅಂಡಾಶಯ ಮತ್ತು ಅಂಡಾಣು. ಸರಿ ಉತ್ತರ ಆಪ್ಷನ್ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ. ಪ್ರಶ್ನೆ ಸಂಖ್ಯೆ 23. ಕೊಟ್ಟಿರುವ ಬೀಜದಳ ಚಿತ್ರದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳು ಕ್ರಮವಾಗಿ. ಚಿತ್ರವನ್ನು ಗಮನಿಸಿ. ಆಪ್ಷನ್ ಎ ಹಣ್ಣು ಕಾಂಡ. ಆಪ್ಷನ್ ಬಿ ಪ್ರಥಮ ಕಾಂಡ ಪ್ರಥಮ ಬೇರು. ಆಪ್ಷನ್ ಸಿ ದ್ವಿತೀಯ ಬೀಜ ಪ್ರಥಮ ಕಾಂಡ. ಆಪ್ಷನ್ ಡಿ ಮೊಗ್ಗು ಎಲೆ. ಸರಿ ಉತ್ತರ ಆಪ್ಷನ್ ಬಿ ಪ್ರಥಮ ಕಾಂಡ ಪ್ರಥಮ ಬೇರು. ಎ ಪ್ರಥಮ ಕಾಂಡ, ಬಿ ಪ್ರಥಮ ಬೇರು. ಪ್ರಶ್ನೆ ಸಂಖ್ಯೆ 24. ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವ ಸರಿಯಾದ ಹಂತಗಳು. ಆಪ್ಷನ್ ಎ ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಆಪ್ಷನ್ ಬಿ ಬೀಜ, ಭ್ರೂಣ, ನಿಷೇಚನ, ಪರಾಗಸ್ಪರ್ಶ. ಆಪ್ಷನ್ ಸಿ ಭ್ರೂಣ, ಬೀಜ, ಪರಾಗಸ್ಪರ್ಶ, ನಿಷೇಚನ. ಆಪ್ಷನ್ ಡಿ ಪರಾಗಸ್ಪರ್ಶ, ನಿಷೇಚನ, ಬೀಜ, ಭ್ರೂಣ. ಸರಿ ಉತ್ತರ ಆಪ್ಷನ್ ಎ ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಪ್ರಶ್ನೆ ಸಂಖ್ಯೆ 25. ಬೀಜವು ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯ ಬೀಜದ ಭಾಗ. ಆಪ್ಷನ್ ಎ ಬೀಜದಳ. ಆಪ್ಷನ್ ಬಿ ಎಂಡೋಸ್ಪರ್ಮ್. ಆಪ್ಷನ್ ಸಿ ಪ್ರಥಮ ಮೂಲ. ಆಪ್ಷನ್ ಡಿ ಬೀಜದ ಪೊರೆ. ಸರಿ ಉತ್ತರ ಆಪ್ಷನ್ ಸಿ ಪ್ರಥಮ ಮೂಲ. ಪ್ರಶ್ನೆ ಸಂಖ್ಯೆ 26. ಕೆಳಕಂಡ ಚಿತ್ರದಲ್ಲಿನ ಜೀವಿಯನ್ನು ಗುರುತಿಸಿ. ಚಿತ್ರವನ್ನು ಗಮನಿಸಿ. ಆಪ್ಷನ್ ಎ ರೈಜೋಬಿಯಂ. ಆಪ್ಷನ್ ಬಿ ಮಶ್ರೂಮ್. ಆಪ್ಷನ್ ಸಿ ರೈಜೋಪಸ್. ಆಪ್ಷನ್ ಡಿ ರೈಸೈಡ್. ಸರಿ ಉತ್ತರ ಆಪ್ಷನ್ ಸಿ ರೈಜೋಪಸ್. ಪ್ರಶ್ನೆ ಸಂಖ್ಯೆ 27. ಮಾತೃದೇಹದ ಒಂದು ಪಾರ್ಶ್ವದಲ್ಲಿ ಮರಿಜೀವಿಗಳ ಬೆಳವಣಿಗೆಯನ್ನು ತೋರಿಸುವ ಬಹುಕೋಶಿ ಜೀವಿ. ಆಪ್ಷನ್ ಎ ಹೈಡ್ರಾ. ಆಪ್ಷನ್ ಬಿ ಈಸ್ಟ್. ಆಪ್ಷನ್ ಸಿ ಪ್ಲನೇರಿಯಾ. ಆಪ್ಷನ್ ಡಿ ಸ್ಪೈರೋಗೈರಾ. ಸರಿ ಉತ್ತರ ಆಪ್ಷನ್ ಎ ಹೈಡ್ರಾ. ಪ್ರಶ್ನೆ ಸಂಖ್ಯೆ 28. ಲಿಶ್ಮೇನಿಯಾದಲ್ಲಿ ದ್ವಿವಿದಳನದ ಸರಿಯಾದ ಕ್ರಮ. ಚಿತ್ರವನ್ನು ಗಮನಿಸಿ. ಆಪ್ಷನ್ ಎ 2, 3, 4, 1. ಆಪ್ಷನ್ ಬಿ 1, 3, 4, 2. ಆಪ್ಷನ್ ಸಿ 4, 1, 3, 2. ಆಪ್ಷನ್ ಡಿ 3, 1, 2, 4. ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಸಂತಾನೋತ್ಪತ್ತಿ ಎಂದರೇನು? ಬಹುತೇಕ ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಕ್ರಿಯೆಯನ್ನು ಸಂತಾನೋತ್ಪತ್ತಿ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2. ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಉತ್ತರ ಗಂಡು ಮತ್ತು ಹೆಣ್ಣು ಎರಡೂ ಜೀವಿಗಳು ಉತ್ಪಾದಿಸುವ ಲಿಂಗಾಣುಗಳ ಸಂಯೋಗದಿಂದ ಹೊಸ ಪೀಳಿಗೆ ಉಂಟಾಗುವುದನ್ನು ಲೈಂಗಿಕ ಸಂತಾನೋತ್ಪತ್ತಿ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 3. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಉತ್ತರ ಒಂದೇ ಜೀವಿಯಿಂದ ಹೊಸ ಪೀಳಿಗೆಗಳು ಉಂಟಾಗುವುದನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 4. ತುಂಡರಿಕೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ ಕೆಲವು ಸರಳ ಬಹುಕೋಶೀಯ ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ. ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಇದನ್ನು ತುಂಡರಿಕೆ ಎನ್ನುತ್ತೇವೆ. ಉದಾಹರಣೆ ಸ್ಪೈರೋಗೈರಾ. ಪ್ರಶ್ನೆ ಸಂಖ್ಯೆ 5. ಪುನರುತ್ಪಾದನೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ ಕೆಲವು ಜೀವಿಗಳ ದೇಹವು ಯಾವುದೇ ಕಾರಣದಿಂದ ತುಂಡಾದರೆ ಪ್ರತಿ ತುಂಡುಗಳು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತವೆ. ಇದನ್ನು ಪುನರುತ್ಪಾದನೆ ಎನ್ನುತ್ತೇವೆ. ಉದಾಹರಣೆ ಹೈಡ್ರಾ ಮತ್ತು ಪ್ಲನೇರಿಯಾ. ಪ್ರಶ್ನೆ ಸಂಖ್ಯೆ 6. ಕಾಯಜ ರೀತಿಯ ಸಂತಾನೋತ್ಪತ್ತಿ ಎಂದರೇನು? ಉತ್ತರ ಕೆಲವು ಸೂಕ್ತ ಪರಿಸ್ಥಿತಿಯಲ್ಲಿ ಸಸ್ಯದ ಕಾಂಡ, ಬೇರು ಅಥವಾ ಎಲೆಗಳಂತಹ ಭಾಗಗಳು ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುವುದನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 7. ಹೈಫೆಗಳು ಎಂದರೇನು? ಬ್ರೆಡ್ ಮೋಲ್ಡ್ನ ಅಥವಾ ರೈಜೋಪಸ್ ಮೇಲೆ ಬೆಳೆಯುವ ದಾರದಂತಹ ರಚನೆಗಳನ್ನು ಹೈಫೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 9. ಬ್ರಯೋಫಿಲಮ್ನ ಸಸ್ಯದ ಎಲೆಯೊಂದು ಹೊಸ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ? ಉತ್ತರ ಸಸ್ಯದ ಎಲೆಗಳ ಕುಳಿಗಳಲ್ಲಿ ಬೆಳೆಯುವ ಮೊಗ್ಗುಗಳು ಸ್ವತಂತ್ರವಾಗಿ ಹೊಸ ಸಸ್ಯವಾಗಿ ಬೆಳೆಯುತ್ತವೆ. ಪ್ರಶ್ನೆ ಸಂಖ್ಯೆ 10. ಮೊಗ್ಗುಗಳಿಂದ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳನ್ನು ಹೆಸರಿಸಿ. ಉತ್ತರ ಹೈಡ್ರಾ ಮತ್ತು ಈಸ್ಟ್. ಪ್ರಶ್ನೆ ಸಂಖ್ಯೆ 11. ಯುಗ್ಮಜ ಎಂದರೇನು? ಉತ್ತರ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಳನವು ಅಥವಾ ನಿಷೇಚನ ಉಂಟು ಮಾಡುವ ರಚನೆಗೆ ಯುಗ್ಮಜ ಎನ್ನುತ್ತೇವೆ.
ಅಥವಾ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಉಂಟಾಗುವ ಹೊಸ ಜೀವಕೋಶಕ್ಕೆ ಯುಗ್ಮಜ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 12. ದ್ವಿಲಿಂಗಿ ಹೂಗಳನ್ನು ಬಿಡುವ ಸಸ್ಯಗಳಿಗೆ 2 ಉದಾಹರಣೆ ಕೊಡಿ. ಉತ್ತರ: ದಾಸವಾಳ, ಸಾಸಿವೆ. ಪ್ರಶ್ನೆ ಸಂಖ್ಯೆ 13. ಯುಗ್ಮಜ ಎಂದರೇನು? ಉತ್ತರ: ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಳನವು ಅಥವಾ ನಿಷೇಚನ ಉಂಟುಮಾಡುವ ರಚನೆಗೆ ಯುಗ್ಮಜ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 14. ಏಕಲಿಂಗಿ ಹೂಗಳನ್ನು ಬಿಡುವ ಸಸ್ಯಗಳಿಗೆ 2 ಉದಾಹರಣೆ ಕೊಡಿ. ಉದಾಹರಣೆ: ಪಪಾಯ, ಕಲ್ಲಂಗಡಿ. ಪ್ರಶ್ನೆ ಸಂಖ್ಯೆ 15. ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾದ ಶಲಾಕೆ ಒಳಗೊಂಡಿರುವ ಭಾಗಗಳನ್ನು ಹೆಸರಿಸಿ. ಉತ್ತರ: ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ. ಪ್ರಶ್ನೆ ಸಂಖ್ಯೆ 16. ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ, ಏಕೆ? ಚಿತ್ರಗಳನ್ನು ಗಮನಿಸಿ. ಎ ಹೂವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡುತ್ತದೆ ಏಕೆಂದರೆ ಇದು ದ್ವಿಲಿಂಗಿ ಹೂವಾಗಿದೆ. ಕೇಸರ ಮತ್ತು ಶಲಾಕಾಗ್ರಗಳು ಇವೆ. ಪ್ರಶ್ನೆ ಸಂಖ್ಯೆ 17. ಮೊಳೆಯುವಿಕೆ ಎಂದರೇನು? ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಹೊಡೆಯುತ್ತದೆ. ಈ ಪ್ರಕ್ರಿಯೆಯನ್ನು ಮೊಳೆಯುವಿಕೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 18. ದ್ವಿವಿದಳನ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಏಕಕೋಶ ಜೀವಿಗಳಲ್ಲಿ ಜೀವಕೋಶವು ವಿಭಜನೆಯ ಮೂಲಕ ಹೊಸ ಜೀವಿ ಸೃಷ್ಟಿಯಾಗುವುದನ್ನು ವಿದಳನ ಎನ್ನುತ್ತೇವೆ. ಉದಾಹರಣೆ: ಅಮೀಬಾ. ಪ್ರಶ್ನೆ ಸಂಖ್ಯೆ 19. ಬಹುವಿದಳನ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳು ಉಂಟಾಗುವುದನ್ನು ಬಹುವಿದಳನ ಎನ್ನುತ್ತೇವೆ. ಉದಾಹರಣೆ: ಪ್ಲಾಸ್ಮೋಡಿಯಂ. 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಹೂವಿನ ನೀಳಛೇದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ಈ ಚಿತ್ರವನ್ನು ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ ಮಾಡುವ ಅವಶ್ಯಕತೆ ಇಲ್ಲ. ಪ್ರಶ್ನೆ ಸಂಖ್ಯೆ 2. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ಈ ಚಿತ್ರವನ್ನು ಬರೆದು ಭಾಗಗಳನ್ನು ಅಭ್ಯಾಸ ಮಾಡಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 3. ಪರಾಗಸ್ಪರ್ಶ ಕ್ರಿಯೆ ಮತ್ತು ನಿಷೇಚನ ಕ್ರಿಯೆಗೂ ಇರುವ ವ್ಯತ್ಯಾಸಗಳೇನು? ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಕೇಸರದಿಂದ ಪರಾಗಗಳು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆ ಕೇಸರದಿಂದ ಪರಾಗಗಳು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಕ್ರಿಯೆಯಾಗಿದೆ. ನಿಷೇಚನ ಕ್ರಿಯೆ ಗಂಡು ಮತ್ತು ಹೆಣ್ಣು ಲಿಂಗಾಣು ಕೋಶಗಳು ಅಂಡಾಶಯದಲ್ಲಿ ಸಮ್ಮಿಳನ ಹೊಂದುವ ಕ್ರಿಯೆಯಾಗಿದೆ. ಪರಾಗಸ್ಪರ್ಶ ಕ್ರಿಯೆ ಭೌತ ಕ್ರಿಯೆಯಾಗಿದ್ದು ಯಾವುದೇ ಹೊಸ ವಸ್ತು ಅಥವಾ ರಚನೆ ಉಂಟಾಗುವುದಿಲ್ಲ. ನಿಷೇಚನ ಕ್ರಿಯೆ ರಾಸಾಯನಿಕ ಕ್ರಿಯೆಯಾಗಿದ್ದು ಯುಗ್ಮಜ ಎಂಬ ಹೊಸ ವಸ್ತು ಅಥವಾ ರಚನೆ ಉಂಟಾಗುತ್ತದೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸ್ವಕೀಯ ಮತ್ತು ಪರಕೀಯ ಎಂಬ 2 ವಿಧಗಳಿವೆ. ನಿಷೇಚನ ಕ್ರಿಯೆಯಲ್ಲಿ ಆಂತರಿಕ ಮತ್ತು ಬಾಹ್ಯ ನಿಷೇಚನ ಎಂಬ 2 ವಿಧಗಳಿವೆ. ಪ್ರಶ್ನೆ ಸಂಖ್ಯೆ 4. ಪರಾಗಸ್ಪರ್ಶ ಕ್ರಿಯೆಯ ಮಾಧ್ಯಮಗಳನ್ನು ಹೆಸರಿಸಿ. ಉತ್ತರ: ಗಾಳಿ, ನೀರು, ಕೀಟಗಳು, ಪ್ರಾಣಿಗಳು, ಪಕ್ಷಿಗಳು, ಜೇನುಹುಳು ಇತ್ಯಾದಿಗಳು. ಪ್ರಶ್ನೆ ಸಂಖ್ಯೆ 5. ಕೊಟ್ಟಿರುವ ಚಿತ್ರದಲ್ಲಿ ABC ಭಾಗಗಳನ್ನು ಹೆಸರಿಸಿ ಅವುಗಳ ಕಾರ್ಯ ತಿಳಿಸಿ. ಎ. ಪ್ರಥಮ ಕಾಂಡ, ಭವಿಷ್ಯದ ಕಾಂಡವಾಗಿ ಬೆಳೆಯುತ್ತದೆ. ಬಿ. ಪ್ರಥಮ ಮೂಲ, ಭವಿಷ್ಯದ ಬೇರಾಗಿ ಬೆಳೆಯುತ್ತದೆ. ಸಿ. ಬೀಜದಳಗಳು, ಸಂಗ್ರಹಿತ ಆಹಾರ. ಪ್ರಶ್ನೆ ಸಂಖ್ಯೆ 6. ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಜೀವಿಗಳಲ್ಲಿ ಭಿನ್ನತೆಗಳು ಏಕೆ ಉಂಟಾಗುತ್ತವೆ, ವಿವರಿಸಿ. ಉತ್ತರ: ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ 2 ವಿಭಿನ್ನ ಜೀವಿಗಳಲ್ಲಿನ ಗುಣಗಳು ಸಂಯೋಗವಾಗುತ್ತವೆ. ಈ ಸಂದರ್ಭದಲ್ಲಿ ವಿಭಿನ್ನ ಲಿಂಗಾಣುಗಳಲ್ಲಿನ ಮಾಹಿತಿಗಳು ಸಂಯೋಜಿಸಿ ಒಂದು ವಿಭಿನ್ನವಾದ ಗುಣಗಳನ್ನು ಹೊಂದಿರುವ ಹೊಸ ಜೀವಿ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಜೀವಿಗಳಲ್ಲಿ ಭಿನ್ನತೆಗಳು ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 7. DNA ಸ್ವಪ್ರತೀಕರಣ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ಬರೆಯಿರಿ. ಉತ್ತರ: DNA ಸ್ವಪ್ರತೀಕರಣವು ತನ್ನದೇ ಆದ ನಕಲು ಪ್ರತಿಯನ್ನು ಉಂಟುಮಾಡುವ ಪ್ರಕ್ರಿಯೆಯಾಗಿದ್ದು ಇದರಿಂದ ಅನುವಂಶೀಯ ಮಾಹಿತಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಲು ಸಹಕಾರಿಯಾಗಿದೆ. DNA ಸ್ವಪ್ರತೀಕರಣವು ನಿಧಾನಗತಿಯಲ್ಲಿ ನಿಖರವಾಗಿ ಭಿನ್ನತೆಗಳನ್ನು ಉಂಟುಮಾಡುತ್ತದೆ. ಈ ಭಿನ್ನತೆಗಳು ಜೀವ ವಿಕಾಸವನ್ನು ಉಂಟುಮಾಡುತ್ತವೆ. ಪ್ರಶ್ನೆ ಸಂಖ್ಯೆ 8. ಏಕಕೋಶ ಜೀವಿಗಳಲ್ಲಿ ಕಂಡುಬರುವ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಾನಗಳು ಯಾವುವು? ಉತ್ತರ: ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮಗ್ಗುವಿಕೆ, ಕಾಯಜ ರೀತಿ ಮತ್ತು ಬೀಜಕಗಳ ಉತ್ಪಾದನೆ. ಪ್ರಶ್ನೆ ಸಂಖ್ಯೆ 9. ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ಪಟ್ಟಿ ಮಾಡಿ. ಕಾಯಜ ಸಂತಾನೋತ್ಪತ್ತಿಯನ್ನು ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಬಳಸಬಹುದು. ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬಾಳೆ, ಕಿತ್ತಲೆ, ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ಕಾಯಜ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯಗಳನ್ನು ಬಹುತೇಕ ಹೋಲುತ್ತವೆ. ಕಾಯಜ ಸಂತಾನೋತ್ಪತ್ತಿಯಿಂದ ಉತ್ಪತ್ತಿಯಾಗುವ ಸಸ್ಯಗಳಲ್ಲಿ ಸಾಮ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ.
ಪ್ರಶ್ನೆ ಸಂಖ್ಯೆ 10. ಕೆಲವು ವಿಧದ ಸಸ್ಯಗಳನ್ನು ಬೆಳೆಸಲು ಕಾಯಜ ಸಂತಾನೋತ್ಪತ್ತಿ ಏಕೆ ರೂಢಿಯಲ್ಲಿದೆ? ಉತ್ತರ: ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಳೆದುಕೊಂಡ ಬಾಳೆ, ಗುಲಾಬಿ, ಮಲ್ಲಿಗೆ ಸಸ್ಯಗಳನ್ನು ಸುಲಭವಾಗಿ ಬೆಳೆಯಬಹುದು. ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಪ್ರಶ್ನೆ ಸಂಖ್ಯೆ 11. ರೈಜೋಪಸ್ ನಲ್ಲಿನ ಸಂತಾನೋತ್ಪತ್ತಿಯನ್ನು ವಿವರಿಸಿ. ಆಹಾರ ಪದಾರ್ಥಗಳ ಮೇಲೆ ಬೆಳೆಯುವ ಬೂಸ್ಟ್, ಬ್ರೆಡ್ ಮೋಲ್ಡ್, ರೈಜೋಪಸ್ ನಾರಿನಂತಹ ರಚನೆಗಳನ್ನು ಹೈಫೆ ಎನ್ನುತ್ತೇವೆ. ಇವು ಸಂತಾನೋತ್ಪತ್ತಿಯ ಭಾಗಗಳಲ್ಲ, ಬದಲಾಗಿ ಕಡ್ಡಿಯ ಮೇಲಿರುವ ಚಿಕ್ಕ ದುಂಡಗಿನ ರಚನೆಗಳು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತವೆ. ಈ ಚಿಕ್ಕ ದುಂಡನೆಯ ರಚನೆಗಳೇ ಬೀಜಕದಾನಿಗಳು. ಇವುಗಳಲ್ಲಿ ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳಿದ್ದು ಅವು ಅಂತಿಮವಾಗಿ ಹೊಸ ರೈಜೋಪಸ್ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತವೆ. ಪ್ರಶ್ನೆ ಸಂಖ್ಯೆ 12. ದ್ವಿವಿದಳನವು ಬಹುವಿದಳನದಿಂದ ಹೇಗೆ ಭಿನ್ನವಾಗಿದೆ? ಏಕಕೋಶ ಜೀವಿಗಳಲ್ಲಿ ಕೋಶ ಕೇಂದ್ರ 2 ಭಾಗವಾಗಿ ವಿಭಜನೆಯಾಗುವುದನ್ನು ದ್ವಿವಿದಳನ ಎನ್ನುತ್ತೇವೆ. ಉದಾಹರಣೆ: ಬಹುತೇಕ ಬ್ಯಾಕ್ಟೀರಿಯಾಗಳಲ್ಲಿ ಅಮೀಬಾದಲ್ಲಿ ತಾಯಿ ಜೀವಕೋಶವು 2 ಮರಿಕೋಶಗಳಾಗಿ ವಿಭಜನೆ ಹೊಂದುವುದು ಬಹುವಿದಳನ. ಏಕಕೋಶ ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅನೇಕ ಭಾಗಗಳಾಗಿ ವಿಭಜನೆ ಹೊಂದುವುದನ್ನು ಬಹುವಿದಳನ ಎನ್ನುತ್ತೇವೆ. ಉದಾಹರಣೆ: ಮಲೇರಿಯಾ ರೋಗಕ್ಕೆ ಕಾರಣವಾದ ಪ್ಲಾಸ್ಮೋಡಿಯಂ ವಿಭಜನೆ ಹೊಂದಿ ಅನೇಕ ಮರಿಕೋಶಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 13. ಕತ್ತರಿಸಿಟ್ಟ ಟೊಮೆಟೊ ಹಣ್ಣಿನಲ್ಲಿ 4 ದಿನಗಳ ನಂತರ ದಾರದಂತಹ ರಚನೆಗಳ ಬೆಳವಣಿಗೆಯೊಂದಿಗೆ ಕ್ರಮೇಣವಾಗಿ ಹಣ್ಣು ಕೊಳೆಯುವುದು ಕಂಡುಬರುತ್ತದೆ. ಈ ಬದಲಾವಣೆಗೆ ಕಾರಣಗಳನ್ನು ಸ್ಪಷ್ಟಪಡಿಸಿ. ಉತ್ತರ: ಕತ್ತರಿಸಿದ ಟೊಮೆಟೊ ಹಣ್ಣಿನ ಮೇಲೆ ಬೆಳೆಯುವ ದಾರದಂತಹ ರಚನೆಗಳು ರೈಜೋಪಸ್, ಬ್ರೆಡ್ ಮೋಲ್ಡ್ ಎಂಬ ಶಿಲೀಂಧ್ರದ ಹೈಫೆ. ಇವು ಚಿಕ್ಕ ದುಂಡಗಿನ ರಚನೆಗಳಾದ ಬೀಜಕದಾನಿಗಳನ್ನು ಹೊಂದಿವೆ. ಬೀಜಕದಾನಿಗಳು ಸಂತಾನೋತ್ಪತ್ತಿಯ ರಚನೆಗಳಾದ ಬೀಜಕಗಳನ್ನು ಹೊಂದಿವೆ. ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದು ಬೆಳೆಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಟೊಮೆಟೊ ಕ್ರಮೇಣ ಕೊಳೆಯಲು ಪ್ರಾರಂಭಿಸುತ್ತದೆ. ಪ್ರಶ್ನೆ ಸಂಖ್ಯೆ 14. ಉಪಪ್ರಶ್ನೆ ಎ. ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಜೀವಿಗಳಲ್ಲಿ ಭಿನ್ನತೆಗಳು ಏಕೆ ಉಂಟಾಗುತ್ತವೆ? ವಿವರಿಸಿ. ಉತ್ತರ: ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ 2 ವಿಭಿನ್ನ ಜೀವಿಗಳಲ್ಲಿನ ಗುಣಗಳು ಸಂಯೋಗವಾಗುತ್ತವೆ. ಈ ಸಂದರ್ಭದಲ್ಲಿ ವಿಭಿನ್ನ ಲಿಂಗಾಣುಗಳಲ್ಲಿನ ಮಾಹಿತಿಗಳು ಸಂಯೋಜಿಸಿ ಒಂದು ವಿಭಿನ್ನವಾದ ಗುಣಗಳನ್ನು ಹೊಂದಿರುವ ಹೊಸ ಜೀವಿ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಜೀವಿಗಳಲ್ಲಿ ಭಿನ್ನತೆಗಳು ಉಂಟಾಗುತ್ತವೆ. ಉಪಪ್ರಶ್ನೆ ಬಿ. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳೇನು? ಉತ್ತರ: ಕಾಯಜ ಸಂತಾನೋತ್ಪತ್ತಿಯನ್ನು ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಬಳಸಬಹುದು. ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬಾಳೆ, ಕಿತ್ತಲೆ, ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ಕಾಯಜ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯಗಳನ್ನು ಬಹುತೇಕ ಹೋಲುತ್ತವೆ. ಕಾಯಜ ಸಂತಾನೋತ್ಪತ್ತಿಯಿಂದ ಪಡೆದ ಮರಿ ಸಸ್ಯಗಳಲ್ಲಿ ಸಾಮ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಪರಾಗಸ್ಪರ್ಶ ಎಂದರೇನು? ಅದರ 2 ವಿಧಗಳು ಯಾವುವು? ವಿವರಿಸಿ. ಉತ್ತರ: ಪರಾಗರೇಣುಗಳು ಕೇಸರದಿಂದ ಶಲಾಕಾಗ್ರಕ್ಕೆ ವರ್ಗಾವಣೆ ಹೊಂದುವುದನ್ನು ಪರಾಗಸ್ಪರ್ಶ ಎನ್ನುತ್ತೇವೆ. ಪರಾಗಸ್ಪರ್ಶ ಕ್ರಿಯೆಯ 2 ವಿಧಗಳು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ. ಒಂದು ಹೂವಿನ ಕೇಸರದಿಂದ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಹೊಂದುವುದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುತ್ತೇವೆ. ಒಂದು ಹೂವಿನ ಕೇಸರದಿಂದ ಪರಾಗರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಹೊಂದುವುದನ್ನು ಪರಕೀಯ ಪರಾಗಸ್ಪರ್ಶ ಎನ್ನುತ್ತೇವೆ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಪರಾಗದ ವರ್ಗಾವಣೆಗೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಪರಕೀಯ ಪರಾಗಸ್ಪರ್ಶದಲ್ಲಿ ಪರಾಗದ ವರ್ಗಾವಣೆ ಗಾಳಿ, ನೀರು ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಮೂಲಕ ನಡೆಯುತ್ತದೆ. ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ಪ್ರಶ್ನೆ ಸಂಖ್ಯೆ 1. ಪರಾಗಸ್ಪರ್ಶ ಕ್ರಿಯೆಯ ನಂತರ ನಡೆಯುವ ಬದಲಾವಣೆಗಳನ್ನು ವಿವರಿಸಿ. ಅಥವಾ ಪ್ರಶ್ನೆ ಸಂಖ್ಯೆ 2. ಹೂ ಬಿಡುವ ಸಸ್ಯಗಳಲ್ಲಿ ನಡೆಯುವ ನಿಷೇಚನ ಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ಪ್ರಶ್ನೆ ಸಂಖ್ಯೆ 3. ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು? ಈ 3 ಪ್ರಶ್ನೆಗಳಿಗೆ ಒಂದೇ ರೀತಿಯಾದ ಉತ್ತರವಿದೆ. ಉತ್ತರ: ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರ ಬೆಳೆದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಪ್ರೌಢಾವಸ್ಥೆ ಪ್ಯೂಬರ್ಟಿ ಎಂದರೇನು? ಉತ್ತರ:
ಸಂತಾನೋತ್ಪತ್ತಿ ಅಂಗಗಳು ಪಕ್ವವಾಗುವ ಹದಿಹರೆಯದ ಅವಧಿಯನ್ನು ಪ್ರೌಢಾವಸ್ಥೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2. ಹದಿಹರೆಯದಲ್ಲಿ ಹುಡುಗರು ಮತ್ತು ಹುಡುಗಿಯರಿಬ್ಬರಲ್ಲೂ ಕಂಡುಬರುವ ಸಾಮಾನ್ಯ ಬದಲಾವಣೆಗಳು ಯಾವುವು? ಉತ್ತರ: ಕಂಕುಳು ಮತ್ತು ಜನನಾಂಗದಂತಹ ಭಾಗಗಳಲ್ಲಿ ದಟ್ಟವಾದ ಕೂದಲು ಬೆಳೆದು ಅವು ಗಾಢ ಬಣ್ಣಕ್ಕೆ ತಿರುಗುತ್ತವೆ. ಮುಖ, ಕೈ ಮತ್ತು ಕಾಲುಗಳ ಮೇಲೆ ಕೂಡ ತೆಳುವಾಗಿ ಕೂದಲುಗಳು ಕಾಣಿಸಿಕೊಳ್ಳುತ್ತವೆ. ಚರ್ಮದಲ್ಲಿ ಆಗಾಗ್ಗೆ ಎಣ್ಣೆಯ ಅಂಶ ಕಾಣಲಾರಂಭಿಸುತ್ತದೆ ಮತ್ತು ಮುಖದ ಮೇಲೆ ಮೊಡವೆಗಳು ಮೂಡಲು ಪ್ರಾರಂಭವಾಗಬಹುದು. ನಮ್ಮ ದೇಹ ಮತ್ತು ಇತರರ ದೇಹದ ಕುರಿತ ಹೊಸ ರೀತಿಯ ಪ್ರಜ್ಞೆ ಮತ್ತು ಜಾಗೃತಿ ನಮ್ಮಲ್ಲಿ ಮೂಡುತ್ತದೆ. ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಪ್ರೌಢಾವಸ್ಥೆಯಲ್ಲಿ ಅಥವಾ ಹದಿಹರೆಯದಲ್ಲಿ ಗಂಡು ಮಕ್ಕಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಿಳಿಸಿ. ಉತ್ತರ: ಹುಡುಗರ ಮುಖದ ಮೇಲೆ ಗಡ್ಡ ಮೀಸೆ ಬೆಳೆಯುವುದು, ಕಂಕುಳು ಮತ್ತು ಜನನಾಂಗಗಳಲ್ಲಿ ಕೂದಲು ಬೆಳೆಯುವುದು, ಧ್ವನಿ ಒರಟಾಗುವುದು, ಹಗಲುಗನಸಿನಲ್ಲಿ ಮತ್ತು ರಾತ್ರಿಯ ವೇಳೆ ಶಿಶ್ನವು ದೊಡ್ಡದಾಗುವುದು ಅಥವಾ ನಿಮಿರುವುದು. ಪ್ರಶ್ನೆ ಸಂಖ್ಯೆ 2. ವೃಷಣಗಳ ಕಾರ್ಯವೇನು? ಉತ್ತರ: ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಸ್ರವಿಸುತ್ತವೆ. ಪ್ರಶ್ನೆ ಸಂಖ್ಯೆ 3. ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಕಾರ್ಯವೇನು? ಉತ್ತರ: ವೀರ್ಯಾಣುಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಗಂಡು ಮಕ್ಕಳಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ದೈಹಿಕ ಬದಲಾವಣೆಗೆ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 4. ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರಲು ಕಾರಣವೇನು? ಉತ್ತರ: ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಆದ್ದರಿಂದ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ. ಪ್ರಶ್ನೆ ಸಂಖ್ಯೆ 5. ವೀರ್ಯನಾಳ ವಾಸ್ ಡಿಫರೆನ್ಸ್ ದ ಕಾರ್ಯವೇನು? ಉತ್ತರ: ವೀರ್ಯಾಣುಗಳನ್ನು ವೃಷಣಗಳಿಂದ ಮೂತ್ರ ವಿಸರ್ಜನಾ ನಾಳಕ್ಕೆ ಸಾಗಿಸಲು ಸಹಾಯ ಮಾಡುತ್ತವೆ. ಪ್ರಶ್ನೆ ಸಂಖ್ಯೆ 6. ವೀರ್ಯನಾಳದ ಹತ್ತಿರ ಇರುವ 2 ಗ್ರಂಥಿಗಳನ್ನು ಹೆಸರಿಸಿ. ಉತ್ತರ: ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿ. ಪ್ರಶ್ನೆ ಸಂಖ್ಯೆ 7. ಮನುಷ್ಯನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಯಾವ ಭಾಗವು ಮೂತ್ರ ಮತ್ತು ವೀರ್ಯಾಣುಗಳನ್ನು ಸಾಗಿಸುವ ಸಾಮಾನ್ಯ ಮಾರ್ಗವಾಗಿದೆ? ಉತ್ತರ: ಮೂತ್ರ ವಿಸರ್ಜನಾ ನಾಳ. ಪ್ರಶ್ನೆ ಸಂಖ್ಯೆ 8. ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯವೇನು? ಉತ್ತರ: ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ, ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತವೆ, ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತವೆ. ಪ್ರಶ್ನೆ ಸಂಖ್ಯೆ 9. ವೀರ್ಯಾಣುಗಳ ಲಕ್ಷಣಗಳನ್ನು ತಿಳಿಸಿ. ಉತ್ತರ: ವೀರ್ಯಾಣುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಅನುವಂಶೀಯ ವಸ್ತುವನ್ನು ಹೊಂದಿವೆ. ಹೆಣ್ಣು ಲಿಂಗಾಣುಗಳ ಕಡೆ ತಿಳಿಸಲು ಸಹಾಯ ಮಾಡುವ ಉದ್ದನೆಯ ಬಾಲವನ್ನು ಹೊಂದಿವೆ. ಪ್ರಶ್ನೆ ಸಂಖ್ಯೆ 10. ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆಯ ನಿರ್ವಹಣೆಯಲ್ಲಿ ಉಪಪ್ರಶ್ನೆ ಎ. ದೇಹದಲ್ಲಿ ವೃಷಣಗಳ ಸ್ಥಾನ. ಉಪಪ್ರಶ್ನೆ ಬಿ. ಟೆಸ್ಟೋಸ್ಟಿರಾನ್ನ ಸ್ರವಿಕೆ. ಉಪಪ್ರಶ್ನೆ ಸಿ. ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ. ಇವುಗಳು ಪರಸ್ಪರ ಪೂರಕವಾಗಿವೆ. ವೈಜ್ಞಾನಿಕವಾಗಿ ವಿವರಿಸಿ. ಉಪಪ್ರಶ್ನೆ ಎ. ದೇಹದಲ್ಲಿ ವೃಷಣಗಳ ಸ್ಥಾನ. ಉತ್ತರ: ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಉಪಪ್ರಶ್ನೆ ಬಿ. ಟೆಸ್ಟೋಸ್ಟಿರಾನ್ನ ಸ್ರವಿಕೆ. ಉತ್ತರ: ಟೆಸ್ಟೋಸ್ಟಿರೋನ್ ವೀರ್ಯಾಣುಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ ಅಥವಾ ಪ್ರಚೋದಿಸುತ್ತದೆ. ಉಪಪ್ರಶ್ನೆ ಸಿ. ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ. ಉತ್ತರ: ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆಯು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ. ಹೀಗೆ ವೀರ್ಯಾಣುಗಳ ಉತ್ಪಾದನೆಗೆ ಪ್ರಚೋದನೆ ಮತ್ತು ಅವುಗಳ ಸರಿಯಾದ ಸಾಗಾಣಿಕೆಯಿಂದ ಸಂತಾನ ಫಲವತ್ತತೆ ನಿರ್ವಹಿಸಲ್ಪಡುತ್ತದೆ. ಪ್ರಶ್ನೆ ಸಂಖ್ಯೆ 11. ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ವಿವರಿಸಿ. ವೃಷಣಗಳು ಗಂಡು ಲಿಂಗಾಣುಗಳು ಅಥವಾ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಹಾಗೂ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುತ್ತವೆ. ವೃಷಣ ಚೀಲ ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣ ನಿಯಂತ್ರಣ ಮಾಡುತ್ತವೆ. ಮೂತ್ರ ವಿಸರ್ಜನಾ ನಾಳ ಮತ್ತು ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳ ಸಾಗಾಣಿಕೆ ವೀರ್ಯನಾಳದ ಮೂಲಕ ವಿತರಣೆಯಾಗುತ್ತವೆ. ಮೂತ್ರ ವಿಸರ್ಜನಾ ನಾಳ ಇದು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆ ತಮ್ಮ ಸ್ರವಿಕೆಗಳಿಂದ ವೀರ್ಯಾಣುಗಳಿಗೆ ಪೋಷಣೆ ಮತ್ತು ಸಾಗಾಣಿಕೆಯನ್ನು ಸುಲಭ ಮಾಡುತ್ತವೆ. ಶಿಶ್ನ ವೀರ್ಯಾಣುಗಳನ್ನು ನಿಷೇಚನ ನಡೆಯುವ ಸ್ಥಳಕ್ಕೆ ತಲುಪಿಸುತ್ತದೆ. ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಪ್ರೌಢಾವಸ್ಥೆಯಲ್ಲಿ ಅಥವಾ ಹದಿಹರೆಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಿಳಿಸಿ. ಉತ್ತರ: ಕಂಕಳು ಮತ್ತು ಜನನಾಂಗಗಳಲ್ಲಿ ಕೂದಲು ಬೆಳೆಯುವುದು, ಸ್ತನಗಳ ಗಾತ್ರ ದೊಡ್ಡದಾಗುವುದು, ಸ್ತನ ಗಾತ್ರದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ, ಮಾಸಿಕ ಋತುಚಕ್ರವು ಪ್ರಾರಂಭವಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ಅಂಡಾಶಯಗಳ ಕಾರ್ಯವೇನು? ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಾಣುಗಳು ಅಂಡಾಶಯಗಳಿಂದ ಉತ್ಪತ್ತಿಯಾಗುತ್ತವೆ. ಅಂಡಾಶಯಗಳು ಈಸ್ಟ್ರೋಜನ್ಗಳೆಂಬ ಹಾರ್ಮೋನ್ಗಳನ್ನು ಸ್ರವಿಸುತ್ತವೆ. ಪ್ರಶ್ನೆ ಸಂಖ್ಯೆ 3. ಸ್ತ್ರೀಯರಲ್ಲಿ ಉತ್ಪತ್ತಿಯಾದ ಅಂಡವು ಗರ್ಭಕೋಶಕ್ಕೆ ಸಾಗುವಾಗ ಯಾವ ನಾಳದ ಮೂಲಕ ಸಾಗುತ್ತದೆ? ಉತ್ತರ: ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮೂಲಕ. ಪ್ರಶ್ನೆ ಸಂಖ್ಯೆ 4. ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಕಾರ್ಯವೇನು? ಉತ್ತರ: ಅಂಡಾಶಯವು ಉತ್ಪತ್ತಿ ಮಾಡುವ
ಅಂಡವನ್ನು ಗರ್ಭಕೋಶಕ್ಕೆ ಸಾಗಿಸುತ್ತದೆ. ಪ್ರಶ್ನೆ ಸಂಖ್ಯೆ 5, ಗರ್ಭಕೋಶ ಎಂದರೇನು? ಉತ್ತರ: ಭ್ರೂಣವು ಸಂಪೂರ್ಣವಾಗಿ ಬೆಳೆಯುವ ಸ್ಥಳವಾಗಿದ್ದು ಹಿಗ್ಗಬಲ್ಲ ಚೀಲದಂತಹ ರಚನೆಯಾಗಿದೆ. ಪ್ರಶ್ನೆ ಸಂಖ್ಯೆ 6, ಅಂಡವು ಭ್ರೂಣವಾಗುವ ಬೆಳವಣಿಗೆಯನ್ನು ವಿವರಿಸಿ. ಉತ್ತರ: ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ಪ್ರವೇಶಿಸುವ ವೀರ್ಯಾಣುಗಳು ಅಂಡನಾಳವನ್ನು ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸುತ್ತದೆ. ನಿಶೇಚನಗೊಂಡ ಅಂಡ ವಿಭಜಿಸಲು ಪ್ರಾರಂಭಿಸುತ್ತದೆ. ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವನ್ನು ಉಂಟುಮಾಡುತ್ತದೆ. ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ, ಬೆಳವಣಿಗೆಯನ್ನು ಮುಂದುವರಿಸುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಪ್ರಶ್ನೆ ಸಂಖ್ಯೆ 7, ಜರಾಯು ಎಂದರೇನು? ಜರಾಯುವಿನ ಕಾರ್ಯಗಳೇನು? ಜರಾಯುವಿನ ರಚನೆಯನ್ನು ವಿವರಿಸಿ. ಉತ್ತರ: ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷ ಅಂಗಾಂಶವನ್ನು ಜರಾಯು ಎನ್ನುತ್ತೇವೆ. ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶೇಷವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿಯಾಗುವ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕುತ್ತದೆ. ಜರಾಯುವಿನ ರಚನೆ. ಜರಾಯು ತಾಯಿಯ ದೇಹದಲ್ಲಿ ಕಂಡುಬರುವ ತಟ್ಟೆಯಾಕಾರದ ವಿಶೇಷವಾದ ರಚನೆಯಾಗಿದೆ. ಇದು ಭ್ರೂಣ ಹಾಗೂ ತಾಯಿಯ ಗರ್ಭಕೋಶಕ್ಕೆ ಸಂಪರ್ಕ ಹೊಂದಿರುತ್ತದೆ. ಇದು ಭ್ರೂಣದ ಅಂಗಾಂಶದ ಭಾಗದಲ್ಲಿ ವಿಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲೈಗಳನ್ನು ಸುತ್ತುವರಿದಂತೆ ರಕ್ತಾವಕಾಶಗಳಿವೆ. ಪ್ರಶ್ನೆ ಸಂಖ್ಯೆ 8, ಋತುಚಕ್ರ ಮೆನ್ಸ್ಟ್ರಿಯಲ್ ಸೈಕಲ್ ಎಂದರೇನು? ಋತುಚಕ್ರವು ಏಕೆ ಉಂಟಾಗುತ್ತದೆ? ಉತ್ತರ: ಅಂಡಾಶಯದಿಂದ ಬಿಡುಗಡೆಗೊಳ್ಳುವ ಅಂಡವು ಒಂದು ವೇಳೆ ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಅದನ್ನು ಯೋನಿಯಿಂದ ಹೊರಹಾಕುತ್ತದೆ. ಈ ಪ್ರಕ್ರಿಯೆಗೆ ಋತುಚಕ್ರ ಎನ್ನುತ್ತೇವೆ. ಅಂಡವು ಫಲಿತಗೊಳ್ಳದಿದ್ದರೆ ಸರಿಸುಮಾರು ಪ್ರತಿ ತಿಂಗಳು, ಅಂದರೆ 28 ದಿನಗಳಿಗೊಮ್ಮೆ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 9, ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ. ಉತ್ತರ: ಭ್ರೂಣವು ಹೊರಹಾಕುವ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಭ್ರೂಣಕ್ಕೆ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಒದಗಿಸುವ ವಿಶೇಷ ಅಂಗಾಂಶವಾಗಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲೈಗಳನ್ನು ಸುತ್ತುವರಿದಂತೆ ರಕ್ತಾವಕಾಶಗಳಿವೆ. ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶೇಷವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಪ್ರಶ್ನೆ ಸಂಖ್ಯೆ 11, ಮನುಷ್ಯರಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ವಿವರಿಸಿ. ಅಂಡಾಶಯಗಳು ಹೆಣ್ಣು ಲಿಂಗಾಣು ಅಥವಾ ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಹಾಗೂ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುತ್ತವೆ. ಅಂಡನಾಳ ಅಥವಾ ಫೆಲೋಪಿಯನ್ ನಾಳ. ಅಂಡಾಶಯವು ಉತ್ಪತ್ತಿ ಮಾಡುವ ಅಂಡವನ್ನು ಗರ್ಭಕೋಶಕ್ಕೆ ಸಾಗಿಸುತ್ತದೆ. ಗರ್ಭಕೋಶ ಭ್ರೂಣವು ಸಂಪೂರ್ಣವಾಗಿ ಬೆಳೆಯುವ ಸ್ಥಳವಾಗಿದ್ದು ಹಿಗ್ಗಬಲ್ಲ ಚೀಲದಂತಹ ರಚನೆಯಾಗಿದೆ. ಯೋನಿ ವೀರ್ಯಾಣುಗಳನ್ನು ಸ್ವೀಕರಿಸುತ್ತದೆ. ಪ್ರಶ್ನೆ ಸಂಖ್ಯೆ 12, ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ. ಈ ಹೇಳಿಕೆಯನ್ನು ಪುಷ್ಟೀಕರಿಸಿ. ಉತ್ತರ: ಲೈಂಗಿಕ ಪರಿಪಕ್ವತೆ ಅಗತ್ಯ, ಏಕೆಂದರೆ ಪುರುಷರಲ್ಲಿ ವೃಷಣಗಳ ಬೆಳವಣಿಗೆಯಿಂದ ವೀರ್ಯಾಣು ಉತ್ಪಾದನೆಗೆ, ಟೆಸ್ಟೋಸ್ಟಿರಾನ್ ಉತ್ಪಾದನೆಗೆ ಸಹಾಯಕವಾಗಿದೆ. ಸಂತಾನೋತ್ಪತ್ತಿಗೆ, ವೃಷಣಗಳ ಬೆಳವಣಿಗೆಗೆ, ಪುರುಷತ್ವದ ಇತರೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳನ್ನು ಹೊಂದಲು, ಲೈಂಗಿಕ ಕ್ರಿಯೆ ನಡೆಯುವಾಗ ಶಿಶ್ನವು ನಿಮಿರಲು ಮತ್ತು ಸ್ತ್ರೀ ದೇಹದೊಳಕ್ಕೆ ವೀರ್ಯಾಣುಗಳನ್ನು ವರ್ಗಾಯಿಸಲು. ಸ್ತ್ರೀಯರಲ್ಲಿ ಋತುಚಕ್ರ ಉಂಟಾಗಲು, ಅಂಡಗಳ ಉತ್ಪಾದನೆ ಮತ್ತು ಬಿಡುಗಡೆಗೆ, ಗರ್ಭಕೋಶದ ಬೆಳವಣಿಗೆಗೆ, ಸ್ತ್ರೀ ಸಂಬಂಧಿತ ಹಾರ್ಮೋನ್ಗಳಾದ ಈಸ್ಟ್ರೋಜನ್ ಉತ್ಪಾದನೆಗೆ, ಮಗು ಜನನದ ನಂತರ ಸ್ತನಪಾನ ಮಾಡಿಸಲು, ಸ್ತನಗಳ ಬೆಳವಣಿಗೆಗೆ. ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, ಲೈಂಗಿಕ ರೋಗಗಳು ಎಂದರೇನು? ಉದಾಹರಣೆ ಕೊಡಿ. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳಿಗೆ ಲೈಂಗಿಕ ರೋಗಗಳು ಎನ್ನುತ್ತೇವೆ. ಉದಾಹರಣೆ: ಏಡ್ಸ್, ಸಿಫಿಲಿಸ್ ಮತ್ತು ಪ್ರಜನನಾಂಗದ ಮೇಲೆ ಗುಳ್ಳೆಗಳು ಉಂಟಾಗುವುದು. ಪ್ರಶ್ನೆ ಸಂಖ್ಯೆ 2, ಬ್ಯಾಕ್ಟೀರಿಯಾ ಸೋಂಕುಗಳಿಂದ ಹರಡುವ 2 ಲೈಂಗಿಕ ರೋಗಗಳನ್ನು ಹೆಸರಿಸಿ. ಸಿಫಿಲಿಸ್ ಮತ್ತು ಗೊನೋರಿಯಾ. ಪ್ರಶ್ನೆ ಸಂಖ್ಯೆ 3, ವೈರಸ್ಸಿನ ಸೋಂಕಿನಿಂದ ಹರಡುವ 2 ಲೈಂಗಿಕ ರೋಗಗಳನ್ನು ಹೆಸರಿಸಿ. ಉತ್ತರ: ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಏಡ್ಸ್. ಪ್ರಶ್ನೆ ಸಂಖ್ಯೆ 4, ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ. ಉತ್ತರ: ಕಾಂಡೋಮ್ ಬಳಸಿ ಲೈಂಗಿಕ ರೋಗಗಳು ಬರದಂತೆ ತಡೆಗಟ್ಟಬಹುದು. ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಮಾಡಕೂಡದು. ಪ್ರಶ್ನೆ ಸಂಖ್ಯೆ 5, HIV ಮತ್ತು ಏಡ್ಸ್ ಅನ್ನು ವಿಸ್ತರಿಸಿ ಬರೆಯಿರಿ. HIV ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್. ಏಡ್ಸ್ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಪ್ರಶ್ನೆ ಸಂಖ್ಯೆ 6, ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು? ಉತ್ತರ: ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು,
ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು. ಬಾಯಿಯ ಮೂಲಕ ತೆಗೆದುಕೊಳ್ಳುವ ಗರ್ಭ ನಿರೋಧಕ ಮಾತ್ರೆಗಳು ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವುದರಿಂದ ಅಂಡಗಳು ಬಿಡುಗಡೆಯಾಗುವುದಿಲ್ಲ ಮತ್ತು ನಿಷೇಚನ ನಡೆಯುವುದಿಲ್ಲ. ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಧಾರಣೆಯನ್ನು ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತದೆ. ಶಸ್ತ್ರಕ್ರಿಯಾ ವಿಧಾನಗಳಿಂದ ವೀರ್ಯನಾಳಕ್ಕೆ ತಡೆಯೊಡ್ಡುವುದು, ಇದನ್ನು ವ್ಯಾಸೆಕ್ಟಮಿ ಎನ್ನುತ್ತೇವೆ. ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡುವುದು, ಇದನ್ನು ಟ್ಯೂಬೆಕ್ಟಮಿ ಎನ್ನುತ್ತೇವೆ. ಇದರಿಂದ ಅಂಡವು ಗರ್ಭಕೋಶವನ್ನು ತಲುಪಲು ವಿಫಲವಾಗುತ್ತದೆ. ಈ ಎರಡೂ ಪ್ರಕರಣಗಳಲ್ಲಿ ನಿಷೇಚನ ನಡೆಯುವುದಿಲ್ಲ. ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸಾ ವಿಧಾನಗಳಾದ ವ್ಯಾಸಕ್ಟಮಿ ಮತ್ತು ಟ್ಯೂಬೆಕ್ಟಮಿಗಳನ್ನು ಅನುಸರಿಸುವುದು. ಪ್ರಶ್ನೆ ಸಂಖ್ಯೆ 7. ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು, ಈ ಹೇಳಿಕೆಗೆ ಸಮರ್ಥನೆಗಳನ್ನು ನೀಡಿ. ಉತ್ತರ: ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯು ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ನಿಷೇಧಿಸಲ್ಪಟ್ಟಿದೆ. ಈ ವಿಧಾನದ ದುರ್ಬಳಕೆಯಿಂದ ಹೆಣ್ಣು ಭ್ರೂಣ ಹತ್ಯೆ ಮಾಡಲಾಗುತ್ತಿದೆ. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮನಾಗಿರುವಂತೆ ನೋಡಿಕೊಳ್ಳಲು ಸಮಾಜದ ಕೆಲವು ಭಾಗಗಳಲ್ಲಿ ಮಕ್ಕಳ ಲಿಂಗಾನುಪಾತವು ತೀವ್ರಗತಿಯಲ್ಲಿ ಕುಸಿಯುತ್ತಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.